ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ಯಾವುದೇ ತರಹದ ರೆಸಿಪಿ ವಿಡಿಯೋನ ತೋರಿಸ್ತಾ ಇಲ್ಲ. ಬದಲಾಗಿ ಚೌತಿ ಅಂದರೆ ನಾಗರ ಪಂಚಮಿ ಚೌತಿ ಇಂದಿನ ದಿನ ರೊಟ್ಟಿ ಹಬ್ಬ ಅಂಥೇಳಿ ಆಚರಣೆ ಮಾಡ್ತಾರೆ ನಮ್ಮೂರ ಉತ್ತರ ಕರ್ನಾಟಕ ಸೈಡು. ಮತ್ತೆಲ್ಲೋ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲೇ ಮಾಡ್ತಾರೆ. ಸೊ ಅದರ ಬಗ್ಗೆ ಇವತ್ತು ತೋರಿಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಊರಲ್ಲಿ ರೊಟ್ಟಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಗೂ ಕೂಡ ಈ ಥರ ರೊಟ್ಟಿ ಊಟನ ತೊಗೊಂಡೋಗಿ ಕೊಡ್ತಾರೆ. ನನಗಿಲ್ಲಿ ಇವತ್ತು 3 ಮನೆಯಿಂದ ರೊಟ್ಟಿ ಊಟ ಬಂದಿದೆ. ನೋಡೋಣ ಅದರಲ್ಲಿ ಏನೇನಿದೆ ಅಂತ. ನೋಡಿ, ರೊಟ್ಟಿ, ಚಪಾತಿ, ಹೆಸರು ಕಾಳು, ಪುಂಡಿ ಪಲ್ಯ, ಕೊಬ್ಬರಿ ಪುಡಿ, ಸೌತೆಕಾಯಿ ಮತ್ತು ಸೊಪ್ಪು, ಈರುಳ್ಳಿ ತಪ್ಪಲ ಮತ್ತು ಮೂಲಂಗಿ, ಸ್ಪ್ರಿಂಗ್ ಆನಿಯನ್ ಅಂತ ಕರಿತಾರಲ್ವ ಅದನ್ನು ಈರುಳ್ಳಿ ತಪ್ಪಲ ಅಂತ ಕರಿತೀವಿ ನಾವು. ಮತ್ತು ಎರಡನೇದು ಕೂಡ ರೊಟ್ಟಿ, ಚಪಾತಿ, ಸೊಪ್ಪು, ಮೆಂತೆ, ಚಟ್ನಿ, ಹುರುಳಿಕಾಳು. ನೋಡಿ, ಹುರುಳಿಕಾಳು ಇದನ್ನು ಮೊಳಕೆ ಒಡಿಸಿ ಮಾಡಿದ್ದಾರೆ. ಮೂಲಂಗಿ ಮತ್ತು ಕೊಬ್ಬರಿ ಪುಡಿ. ಮೂರನೇ ರೊಟ್ಟಿ ಪ್ಲೇನ್ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಮತ್ತು ಚಪಾತಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಉದುರುಬೇಳೆ, ಚಟ್ನಿ, ಹೆಸರುಕಾಳು ಮತ್ತು ಚಟ್ನಿ ಪುಡಿ. ನೋಡಿ, ಇಷ್ಟನ್ನು ರೊಟ್ಟಿ ಹಬ್ಬಕ್ಕೆ ಮಾಡ್ತಾರೆ. ಇದನ್ನು ಮಾಡಿಬಿಟ್ಟು ಪ್ರತಿಯೊಂದು ಮನೆಗೂ ರೊಟ್ಟಿನ ಹಂಚ್ತಾರೆ. ಈ ಥರ ನಮ್ಮ ಊರಲ್ಲಿ ಇದೆ ವಿಶೇಷ. ನಿಮ್ಮೂರಲ್ಲಿ ರೊಟ್ಟಿ ಹಬ್ಬ ಆಚರಣೆ ಮಾಡ್ತಾ ಇದ್ದರೆ ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.